ರಾಹುಲ್ ಗಾಂಧಿ ಅವರು ಫಾರ್ಮ್ ರೂಲ್ಸ್ ಪ್ರಕಾರ ಇದು ಇಂಪಾರ್ಟೆಂಟ್ ಫಾರ್ಮರ್ಸ್ ರೂಲ್ ವಿಷಯದಲ್ಲಿ, ಲಾ ವಿಷಯದಲ್ಲಿ ಫೈಟ್ ಮಾಡಿದ್ರು. ಏನಾಯ್ತು? ಬಿಜೆಪಿ ವಾಪಸ್ ತಗೊಳ್ತು. ರಾಹುಲ್ ಗಾಂಧಿ ಅವರು OBC ಬಗ್ಗೆ ಮಾತನಾಡಿದ್ರು ಪಾರ್ಲಿಮೆಂಟ್ ನಲ್ಲಿ. ಏನಾಯ್ತು? ಇದೇ ಕೇಂದ್ರ ಸರ್ಕಾರ ನಾವು ಇವತ್ತು ಜಾತಿ ಗಣತಿ ಮಾಡುತ್ತೆ ಅಂತ ಹೇಳ್ತು. ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ವಿಚಾರ ಪಾರ್ಲಿಮೆಂಟ್ ಗಳಲ್ಲಿ ಎಲ್ಲ ಬಿಜೆಪಿ ಒಪ್ಕೊಳ್ತಾನೆ ಬಂದಿದೆ, ಒಪ್ಕೊಳ್ಳಕ್ ರೆಡಿ ಇಲ್ಲ ಅವರು. ಈ ಬಗ್ಗೆ ತೆಗೆದು ನೋಡ್ರಿ, ಯಾಕಂದ್ರೆ ಇಂಥವೆಲ್ಲ ಜಾಸ್ತಿ ಪ್ರಚಾರಕ್ಕೆ ಕೊಡಲ್ಲ. ಯಾವ ವಿಚಾರಗಳಿದೆ. ಆಮೇಲೆ ನೀವು ಜಾಸ್ತಿ ವಿಚಾರಕ್ಕೆ ಅವು ತರಲಿಲ್ಲ, ಜಾಸ್ತಿ ದೊಡ್ಡ ಮಾಧ್ಯಮದಲ್ಲಿ ಸುದ್ದಿನೇ ಆಗ್ಲಿಲ್ಲ. ಎಲ್ಲಿ ಈಗ ಯಾವನೋ ಮೊನ್ನೆ 20,000 ಕೋಟಿ ಡೊನೇಷನ್ ಕೊಟ್ಟಿದ್ದಾನೆ, ಎಲ್ಲಿ ಪ್ರಚಾರ? ಇವತ್ತು ಆಸಿಂ ಪ್ರೇಮ್ಜಿ ಅವರು ಈ ದೇಶದಲ್ಲಿ ಸುಮಾರು ನನ್ನ ಪ್ರಕಾರ 2 ಲಕ್ಷ ಕೋಟಿಯಷ್ಟು ಅವರು ದಾನ ಮಾಡಿದ್ದಾರೆ. ಈಸ್ ಓನ್ಲಿ ಐ ಆಮ್ ಸೋ ಪ್ರೌಡ್ ಆಫ್ ಮಿಸ್ಟರ್ ಆಸಿಂ ಪ್ರೇಮ್ಜಿ. ಅವರು ನನ್ನ ಪ್ರಕಾರ ಇಲ್ಲಿವರೆಗೆ 2 ಲಕ್ಷ ಕೋಟಿಗೂ ಹೆಚ್ಚು ದುಡ್ಡು ಈ ದೇಶಕ್ಕೆ ಬಡವರು ಕೊಟ್ಟಿದ್ದಾರೆ. ಎಲ್ಲಿ ಚರ್ಚೆದಲ್ಲಿ? ಎಲ್ಲಿ ಚರ್ಚೆದಲ್ಲಿ ಎಲ್ಲೈತ ಮತ್ತಾಯಿ? ಎಲ್ಲ ಚರ್ಚೆದಲ್ಲಿ ಎಲ್ಲೈತಿ? ಸೊ ಚರ್ಚೆ ಯಾವ್ದು ತಗೊಳ್ತೀವಿ, ಯಾವ್ದು ವಿಚಾರದ ಮೇಲೆ ದೇಶ ನಡೀತಾ ಇದೆ. ಸೊ ಚರ್ಚೆ ಇರ್ತಕ್ಕಂಥದ್ದು ಒಬ್ಬದೇ ಮನುಷ್ಯನ ಬೆಳಗ್ಗಿಂದ ಸಾಯಂಕಾಲವರೆಗೆ ಆತನ್ನೇ ತೋರಿಸಿದ್ರೆ ಮತ್ತೆ ಚರ್ಚೆದಲ್ಲಿ ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.